ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ನಾನಿವತ್ತು ನಿಮಗೆ ಗರಿ ಗರಿಯಾದ ಈರುಳ್ಳಿ ಪಕೋಡ ಹೇಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ನಮ್ಮ ಮೆಥಡಲ್ಲಿ ನಾನು ಹೆಂಗೆ ಮಾಡ್ತೀನಿ ಅಂತೇಳಿ. ಅದಕ್ಕೂ ಮುಂಚೆ ನಾನು ಟೀ ಬಗ್ಗೆ ಒಂದು ಕವನವನ್ನು ಬರೆದಿದ್ದೀನಿ. ಅದನ್ನು ನೀವು ಕೇಳಿಸ್ಕೊಳ್ಳಿ. ಓ ನನ್ನ ಮುದ್ದಿನ ಟೀ, ಬೆಳಿಗ್ಗೆ ನೀನು ಕ್ಯೂಟಿ, ಸಂಜೆಗೆ ನೀನು ಬ್ಯೂಟಿ, ಮಧ್ಯಾಹ್ನಕ್ಕೆ ನೀನು ಒಂಥರ ಫ್ರೂಟಿ. ಎಷ್ಟೇ ಸಲ ನಾನು ಬ್ರೇಕಪ್ ಮಾಡ್ಕೊಂಡ್ರು ಮತ್ತೆ ಮತ್ತೆ ಕೂಗಿ ಕರಿತೀಯಲ್ಲ ಹೊಡೆದು ಸೀಟಿ. ಅದಕ್ಕೆ ಆಗಾಗ ಆಗುತ್ತೆ ನನ್ನ ನಿನ್ನ ಭೇಟಿ. ಪ್ರತಿ ಗುಡುಕ್ನಲ್ಲೂ ನೀ ನನ್ನ ಮೀಟಿ, ಮನದ ನೋವುಗಳಿಗೆ ಬೀಸ್ತೀಯ ಚಾಟಿ. ಶುಂಠಿ ಕುಟ್ಟಾಕಿದ್ರಂತೂ ತಗೊಂಡೇ ಬಿಡ್ತೀಯ ಲಾಟಿ. ಬಾರಲ್ಲಿ ಕುಡಿಯೋರಿಗೆ ಬೇಕು ಓಟಿ, ಹೊಸ ದಂಪತಿಗಳಿಗೆ ಬೇಕು ಊಟಿ. ನನಗೆ ಮಾತ್ರ ನೀನೇ ಬೇಕು ಓ ನನ್ನ ಮುದ್ದಿನ ಟೀ. ಇದ್ರೇನು ಆಸ್ತಿ ಕೋಟಿ ಕೋಟಿ, ಹಾಕಿದ್ರೇನು 10 ಸಾಲದ ಚೀಟಿ. ಅವೆಲ್ಲ ಲೆಕ್ಕಕ್ಕಿಲ್ಲ ಯಾಕಂದರೆ ನಿನಗೆ ನೀನೇ ಸಾಟಿ. ಯು ಆರ್ ವೆರಿ ವೆರಿ ನಾಟಿ, ಸಮ್‌ಟೈಮ್ಸ್ ತುಂಟಿ, ಗ್ಯಾಸ್ಟ್ರಿಕ್ ಇದ್ರೂ ಇದ್ದೇ ಇರ್ತೀಯ ಅಂಟಿ. ಒಟ್ಟಲ್ಲಿ ನಾನು ನೀನು ಜಂಟಿ, ನನ್ನ ಮಾಡಲ್ಲ ನೀನು ಒಂಟಿ. ಹೇಗಿದೆ? ಚೆನ್ನಾಗಿದೆಯಾ? ಸರಿ ಬರ್ರಿ ಇವಾಗ ಗರಿ ಗರಿಯಾಗಿರ್ತಕ್ಕಂಥ ಪಕೋಡನ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಂತೆ. ನಡೀರಿ ನಮ್ಮ ಅಡುಗೆ ಮನೆಗೆ ಹೋಗೋಣ. ನೋಡಿರಿ ನಾನಿಲ್ಲಿ ಒಂದು 2 ಈರುಳ್ಳಿ ತಗೊಂಡಿದ್ದೀನಿ. ಒಂದು ದೊಡ್ಡದು, ಒಂದು ಸಣ್ಣದು ತಗೊಂಡಿದ್ದೀನಿ. ಇಂಥ 2 ಈರುಳ್ಳಿಗೆ ನಿಮಗೆ ಕಣ್ಣಳತೆ ನೋಡ್ಕೊಳ್ರಿ. ನಾನು ಎಷ್ಟೆಷ್ಟು ಕಡಲೆ ಹಿಟ್ಟನ್ನು ಹಾಕೋತೀನಿ ಅನ್ನೋದು ನೋಡ್ಕೊಳ್ರಿ. ಇಲ್ಲಿ 2 ಈರುಳ್ಳಿ ತಗೊಂಡು ಆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಆ ದಂಟನ್ನಂತ ತೆಗೀತು ನಾನು. ಅದೊಂದು ಇದ್ರೆ ಒಂಥರ ಯಾಕೋ ಒಂಥರ ಅಬ್ಳಿಕೆ ಆದಂಗೆ ಆಗುತ್ತೆ ನನಗೆ. ಹಂಗಾಗಿ ನಾನು ಬಳಸಲ್ಲ ಅದನ್ನ ಜಾಸ್ತಿ. ಅದನ್ನ ಹಿಂಗೆ ಸಣ್ಣಕ್ಕೆ ಈ ಕೋಸಂಬರಿಗೆ ಹೆಂಗೆ ಹೆಚ್ಕೊಂತೀರ ಹಂಗೆ ಸಣ್ಣಕ್ಕೆ ಹೆಚ್ಕೊಳ್ರಿ ಹಿಂಗೆ. ಹೆಚ್ಕೊಂಡು ಒಂದು ಗಿಣ್ಣಕ್ಕೆ ಹಾಕ್ಕೊಳ್ರಿ. ಗಿಣ್ಣಕ್ಕೆ ಹಾಕ್ಕೊಂಡು ಆಮೇಲೆ ಹಿಂಗೆ ಅಂದರೆ ಬಗೆ ಆಗ್ತಾವೆ ಅವೇನು. ಹಿಂಗೆ ಬಗೆ ಮಾಡ್ಕೊಂಡು ಅದು ಆ ಕಡೆಗೆ ಇಡ್ರಿ ಒತ್ತಟ್ಟಿಗೆ. ಆಮೇಲಿಂದ ಒಂದು 2 ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ. ಸಣ್ಣಕ್ಕೆ ಹೆಚ್ಚಾಕ್ರಿ. ಸಣ್ಣಕ್ಕೆ ಹೆಚ್ಚಾಕಿರೋ ಒಂಥರ ಎಣ್ಣೆಲಿ ಕರಿದಿರ್ತೀವಲ್ಲ ಅವೇನು ಖಾರ ಗೊತ್ತಾಗಲ್ಲ. ಒಂಚೂರು ದೊಡ್ಡ ದೊಡ್ಡಕ್ಕೆ ಹೆಚ್ಚಾಗಿದ್ದರೆ ಯಾರನ್ನ ಖಾರ ಅಂತೇಳಿ ಹೆಸರಿಡೋರೆ ಅಂತ ಇರ್ತಾರೆ ಕೆಲವ್ರು ಮನೇಲಿ. ಅಡುಗೆಗಳು ಎಷ್ಟೇ ಚೆನ್ನಾಗಿದ್ರೆ ಹೆಸರಿಡು ಅಂತಾರೆ. ಆಮೇಲೆ ಖಾರ ಅಂತೇಳಿ ಹಬ್ಬಿಸ್ಕೊಂಡು ಓಡೋಗ್ಬಿಡ್ತಾರೆ ಅಷ್ಟೇ. ಹಾಗಾಗಿ ಒಂಚೂರು ಸಣ್ಣಕ್ಕೆ ಹೆಚ್ಚಾಕ್ರಿ. ಆಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಒಂಚೂರು ತೊಳೆದು ಸಣ್ಣಕ್ಕೆ ಹೆಚ್ಚಿ ಅದೇ ಗಿಳ್ಳಗೆ ಹಾಕ್ಕೊಳ್ರಿ. ಈರುಳ್ಳಿ ಹಾಕಿದ್ವಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ವಿ, ಕೊತ್ತಂಬರಿ ಸೊಪ್ಪು ಅದನ್ನು ಹೆಚ್ಚಿ ಇದಕ್ಕೆ ಹಾಕ್ಯಂತ ಇದ್ದೀವಿ. ಆಮೇಲಿಂದ ಇದಕ್ಕೆ ಏನೇನು ಹಾಕ್ಬೇಕು ಅಂತೇಳಿ ಹೇಳ್ತೀನಿ ನೋಡ್ಕೊಳ್ರಿ. ಇವಾಗ ಇದಕ್ಕೆ ಏನು ಹಾಕ್ಬೇಕಪ್ಪ ಅಂದರೆ ಜೀರಿಗೆ ಕಾಳು. ಜೀರಿಗೆ ಒಂದು 4 ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿರಿ. ಒಂದಿಷ್ಟು ಜೀರಿಗೆ. ಜೀರಿಗೆ ಹೆಚ್ಚು ಕಡಿಮೆ ನಡೆಯುತ್ತೆ. ಒಂದು ಜಾಸ್ತಿ ಹಾಕಿದ್ರೆ ಏನು ಅನ್ಸಲ್ಲ, ಕಡಿಮೆ ಹಾಕಿದ್ರೆ ಏನು ಅನ್ಸಲ್ಲ. ಒಂದು 4 ಕಾಳು ಜೀರಿಗೆ ಹಾಕ್ರಿ. ಆಮೇಲಿಂದ ಈ ಅಜ್ವಾನ ಅಂತ ನೋಡಿರಿ, ವೈನ್ ಕಾಳು ಅಂತ ಅಂತೀವಲ್ಲ ಅವು. ಅಜ್ವಾನನೂ ಅಷ್ಟೇ ಒಂಚೂರು ಹಿಂಗೆ ಅಂಗೈಯಾಗೆ ಹಾಕ್ಕೊಂಡು ಉಜ್ಜಿ ಹಾಕ್ಬೇಕು. ಹಿಂಗೆ ಉಜ್ಜಿ ಹಾಕೋದ್ರಿಂದ ಘಮ ಬಿಡುತ್ತೆ, ಚೆನ್ನಾಗಿರುತ್ತೆ. ಇವನ್ನ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ಕು ಆ ಥರದವು ಏನೂ ಆಗೋಲ್ಲ. ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತೇಳಿ ಸಾಮಾನ್ಯ ಹಪ್ಪಳ, ಸಂಡಿಗೆ, ಈ ಪಕೋಡ, ಮೆಣಸಿನ್ಕಾಯಿಗೆಲ್ಲ ಹಾಕ್ತಾರೆ. ಒಳ್ಳೇದಿದೆ ಆರೋಗ್ಯಕ್ಕೆ. ಇವನು ಒಂದು 4 ಕಾಳು ಹಾಕ್ರಿ. ಜಾಸ್ತಿ ಹಾಕ್ಬೇಡ್ರಿ, ಒಂದು 4 ಕಾಳು ತೋರಿಸಿದ್ನಲ್ಲ ಅಷ್ಟು. ನೋಡಿರಿ ಇವನ್ನ ಅಜ್ವಾನದ ಕಾಳು. ಆಮೇಲಿಂದ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂಚೂರು ಕಡಿಮೆನೇ ಹಾಕ್ಕೊಂಡಿರಿ. ಇದು ನೀರು ಹಾಕ್ಕೊಂಡು ಹಿಟ್ಟು ಹಾಕ್ಕೊಂಡೆಲ್ಲ ಕಲಸಿದ್ಮೇಲೆ ಚೂರು ಕಡಿಮೆ ಅನಿಸಿದ್ರೆ ತೀರಾ ಇನ್ನೊಂಚೂರು ಉಪ್ಪು ಹಾಕ್ಕೊಂಡು ಮತ್ತೆ ಇನ್ನೊಂದು ಸತಿ ಹಿಂಗೆ ಕೈ ಆಡ್ಕೊಂಬಂತ್ರಿ ಅಲ್ವಾ. ಅದಕ್ಕೆ ಆಮೇಲೆ ಚಿಟಿಕೆಯಷ್ಟು ಸೋಡಾ ಪುಡಿ, ಅಡುಗೆ ಸೋಡಾ ಆಯಿತಾ. ಒಂದಿಷ್ಟು ಹಾಕ್ಬೇಕು, ತೀರಾ ಏನು ಅವನ್ನ ಹಾಕ್ದಂಗಿದ್ರೆ ಒಂಥರ ಕಡಪ ಕಲ್ಲು ತಿಂದಂಗೆ ಆಗುತ್ತೆ. ಕಡಪ ಕಲ್ಲು ಕಡ್ದಂಗೆ ಆಗುತ್ತೆ, ಆಮೇಲೆ ಬೈತಾರೇನೋ. ಒಂಚೂರು ಹಾಕೋದ್ರಿಂದ ಏನಾಗಲ್ಲ. ಆಮೇಲೆ ಒಂಚೂರು ಅಚ್ಚ ಖಾರದ ಪುಡಿನೂ ಹಾಕ್ಬೇಕು ಒಂಚೂರು. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಡೆನೂ ಹೋಗಿರೋಲ್ವಲ್ಲ, ಹಂಗೆ ಒಂಚೂರು ಖಾರದ ಪುಡಿ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತೇಳಿ. ಆಮೇಲಿಂದ ಹಿಂಗೆ ಒಂದು ಸತಿ ಚೆನ್ನಾಗೆಲ್ಲ ಕಲಸ್ರಿ. ಕೈಯಾಗೆ ಕಲಸ್ರಿ ಏನು ತೊಂದರೆ ಇಲ್ಲ. ನಾನಿಲ್ಲಿ ಕಡಲೆ ಹಿಟ್ಟು ಹಾಕೊಳ್ಳೋದು ಇದೇ ಚಮಚದಲ್ಲಿ ನಿಮಗೆ ತೋರಿಸಿದ್ದೀನಲ್ಲ ಒಂದು ಕಣ್ಣಳತೆ. ಆ ಚಮಚದಲ್ಲಿ ಎಷ್ಟು ಚಮಚ ಕಡಲೆ ಹಿಟ್ಟು ಹಾಕತ್ತೀನಿ ಅಂತಂದರೆ ಇಷ್ಟು, ಇದಕ್ಕೆ 8 ಚಮಚ ಕಡಲೆ ಹಿಟ್ಟು ಹಾಕತ್ತೀನಿ. 8 ಚಮಚ ಹಾಕೋತೀನಿ. ಒಂದೇ ಸತಿ ಹಾಕೋಣಲ್ಲ. ಕಲಸ್ಕೊಂಡು ಒಂದು ಹದ ಬರಬೇಕದು. ಒಂದು ಮುದ್ದೆ ಥರ, ನೀವು ಮುದ್ದೆನ ಕಟ್ತೀವಲ್ಲ ರಾಗಿ ಮುದ್ದೆನ ಒಂಚೂರು ಇದಕ್ಕೆ ಗಟ್ಟಿಯಾಗಿ, ಆ ಒಂದು ಹದಕ್ಕೆ ಬರಬೇಕು. ಆಯ್ತು ನೋಡಿರಿ. 1 ಚಮಚ ಅಂತಂದರೆ ಹಿಂಗೆ ಹಿಡ್ಕೊಂಡ್ರೆ 1 ಚಮಚ ಅನಿಸುತ್ತೆ. ಆಮೇಲೆ ಹಿಂಗೆ ತಗೊಂಡ್ರೆ 1 ಚಮಚ ಅನಿಸುತ್ತೆ. ಹಂಗಾಗಿ ನೀವು ಅಡುಗೆನ ಯೂಟ್ಯೂಬ್ ನೋಡಿ ಮಾಡ್ಬೇಕಾದ್ರೆ ಒಂಚೂರು ನೋಡ್ಕೊಳ್ರಿ ಎಷ್ಟು ತಗೊಂಡಿದ್ದೀವಿ ಅಂತ. ನಾನು ಈ ಒಂದು ಅಳತೆಗೆ ಇಷ್ಟು, ಈ ಅಳತೆಯಲ್ಲಿ 8 ಚಮಚ ಕಡಲೆ ಹಿಟ್ಟು ತಗೊಂಡಿರೋದು, ಗೊತ್ತಾಯ್ತಾ. ಒಂಚೂರು ಅಳತೆ ಹೆಚ್ಚು ಕಡಿಮೆ ಆದ್ರೂ ಅಡುಗೆ ಒಂಚೂರು ಹದಗೆಟ್ಟು ಬಿಡ್ತವೆ. ಆಮೇಲೆ ನಿಮಗೆ ಸಿಟ್ಟು ಬರುತ್ತೆ, ಎಲ್ಲ ಕೊಡವೆ ತೆದ್ದು ಹೋಗ್ತಿರತ್ತ. ಹಂಗಾಗಿ ನಾನು ನಿಮಗೆ ಹೇಳ್ತಿರೋದು ಒಂಚೂರು ಹೊಸ್ದಾಗಿ ಮಾಡ್ತಿದ್ರೆ ಕಣ್ಣಳತೆ ಇವನ್ನೆಲ್ಲ ಒಂಚೂರು ಗಮನಿಸ್ರಿ ಅಂತ ಅಷ್ಟು ಹೇಳಿ, ಗೊತ್ತಾಯ್ತಾ. ನಾನಿಲ್ಲಿ ಒಂದು 8 ಚಮಚದಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಈ ಪ್ಯಾಕ್ ಆಗಿರುತ್ತೆ, ಪ್ಯಾಕ್ಡ್ ಅಂತ ಹೇಳ್ತೀವಲ್ಲ ಅವನ್ನ ತೊಗೊಳ್ರಿ. ಅವಾದ್ರೆ ಚೆನ್ನಾಗಿರ್ತವೆ. ತೀರಾ ಲೂಸ್ ಆದರೆ ಮೆಕ್ಕೆಜೋಳದ ಹಿಟ್ಟು ಅವು ಇವು ಮಿಕ್ಸ್ ಮಾಡಿರ್ತಾರೆ ಅಂತಾರೆ, ಅವು ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಪ್ಯಾಕ್ ಆಗಿರ್ತಾವಲ್ಲ ಅದನ್ನು ಯಾವ್ದು ತೊಗೊಂಡ್ರೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇಲ್ಲ ಲೂಸ್ ಚೆನ್ನಾಗಿ ಇದೆ ಅನ್ನೋದಾದರೆ, ಸಿಗುತ್ತೆ ಅನ್ನೋದಾದ್ರೆ ಲೂಸ್ ಕೂಡ ತೊಗೋಬೋದು, ಏನು ತೊಂದರೆ ಇಲ್ಲ, ಒಳ್ಳೇದು ಸಿಗುತ್ತೆ ಅಂದರೆ. ಆಯಿತಾ. ನೋಡಿರಿ ಒಂಚೂರು ಹಿಂಗೆ ಇದು ಮಾಡಿದರೆ ಉಂಡೆ ಥರ ಆಗ್ಬೇಕು. ಹಿಂಗೆ ಈರುಳ್ಳಿ ಎಲ್ಲ ಉದುರಿ ಬೀಳಬಾರ್ದು. ಆ ಹಿಟ್ಟಿನ ಜೊತೆಗೆ ಆ ಒಂದು ಇದು ಬರಬೇಕು, ಅದು ಅಂಟ್ಕೋಬೇಕದು. ಆಮೇಲೆ ಗೊತ್ತಾಯ್ತಾ.
ನೋಡಿರಿ ಹಿಂಗೆ ಚೆನ್ನಾಗಿ ಸ್ವಲ್ಪ ನೀರು ಹಾಕೊಂಡೆ ಕಲಿಸ್ಬೇಕು. ಜಾಸ್ತಿ ನೀರು ಹಿಡಿಯಲ್ಲ. ನಾನೊಂದು ಅರ್ಧ ಕಪ್ ತಗೊಂಡಿದ್ದೆ. ಅರ್ಧ ಕಪ್‌ನ ಒಂದು 1/4 ಕಪ್ ಏನೋ ನೀರು ಹಿಡಿತು ಅನ್ಸುತ್ತೆ. ಯಾಕಂದರೆ ಈರುಳ್ಳಿನಲ್ಲೂ ನೀರಿನಂಶ ಇರುತ್ತಲ್ಲ ಹಂಗಾಗಿ. ನೋಡ್ರಿ ಈ ಒಂದು ಹದಕ್ಕೆ ಬರ್ಬೇಕು. ಹಿಂಗೆ ಮುದ್ದೆ ಕಟ್ಟಿದರೆ ಮುದ್ದೆ ಥರ ಇರ್ಬೇಕು ಹಿಂಗೆ ಗಟ್ಟಿಗೆ ಇಷ್ಟು. ಗೊತ್ತಾಯ್ತಾ? ಅವಾಗ ಪಕೋಡಗಳು ಚೆನ್ನಾಗಿ ಬರ್ತವೆ. ನೋಡ್ರಿ ಈ ಒಂದು ಹದಕ್ಕೆ. ಗೊತ್ತಾಯ್ತಾ? ನೀವು ಹಿಂಗೆ ಮಾಡ್ಕೊಳ್ರಿ. ಇಷ್ಟೇ ಇರಬೇಕು. ಈಗ ಒಂಚೂರು ಹಿಟ್ಟು ತಿಂದು ನೋಡ್ರಿ ಉಪ್ಪೇನಾರ ಕಡಿಮೆ ಆಗಿತ್ತು ಅಂದ್ರೆ ಇನ್ನೊಂಚೂರು ಉಪ್ಪು ಹಾಕಿ ಕಲಸ್ರಿ. ನೋಡ್ರಿ ಹಿಂಗೆ ಈರುಳ್ಳಿ ಎಲ್ಲ ಅದಕ್ಕೇನೆ ಅಂಟ್ಕೋಬೇಕು ಹಿಂಗೆ ಇದು ಮಾಡಿದರೆ. ಈರುಳ್ಳಿ ಬೇರೆ ಹಿಟ್ಟು ಬೇರೆ ಆಗಬಾರ್ದು. ಆವಾಗ ಗರಿ ಗರಿಯಾಗಿ ಬರ್ತವೆ. ಬರೀ ಇವಾಗ ನೋಡಿರಿ ಇದನ್ನೇನು ಭಾಳ ಹೊತ್ತು ನೆನೆಸ್ಬೇಕು ಅಂತಿಲ್ಲ. ಹಂಗೆ ಕಲಸಿ ಹಂಗೆ ನೀವು ಎಣ್ಣೆ ಕೆಳಗೆ ಬಿಡ್ಬೋದು. ನಾನಿಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ನಾನು ಈರುಳ್ಳಿ ಹೆಚ್ಕೊಂತಾನೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಹಂಗಾಗಿ ಸಣ್ಣೂರಿನಲ್ಲೇ ಎಣ್ಣೆ ಚೆನ್ನಾಗಿ ಕಾದುತ್ತೆ. ಒಂಚೂರು ಹಿಂಗೆ ಎಳೆಬಿಟ್ಟು ನೋಡ್ರಿ ಒಂಚೂರು ಎಣ್ಣೆ ಕಾದತ್ತೆ ಅಂತೇಳಿ. ಭಾಳ ಎಣ್ಣೆ ಕಾದಿರಬಾರ್ದು. ಭಾಳ ಕಾದಿದ್ರೆ ಮೇಲೆ ಸೀದ್ಬಿಡ್ತಾವೆ, ಒಳಗಡೆ ಬೇಯಲ್ಲ. ಹಂಗಾಗಿ ಒಂದು ಹದಕ್ಕೆ ಕಾದಿರಬೇಕು. ಆಮೇಲಿಂದ ಹಿಂಗೆ ಒಂಚೂರು ನಾನು ಹಿಂಗೆ ಹಾಕೋ ತೋರಿಸ್ತೀನಿ ನೋಡಿರಿ. ಹಿಂಗೆ ಎಳೆದು ಹಿಂಗೆ ಬಿಡ್ರಿ ಅದಕ್ಕೆ. ಈ ಥರ ಹಿಂಗೆ ಬಿಡೋದ್ರಿಂದ ಚೆನ್ನಾಗಿರ್ತವೆ. ನಿಮಗೆ ದೊಡ್ಡ ಬೇಕಾ ಸಣ್ಣ ಬೇಕಾ ಅದು ನಿಮ್ಮ ಇಚ್ಛೆ. ಹಿಂಗೆ ಎಣ್ಣೆಯಲ್ಲಿ ಒಂದೊಂದೇ ಇಳೆಬಿಡ್ರಿ. ಇಳೆಬಿಟ್ಟು ಈಗ ನೀವು ಪಕೋಡ ಹಾಕಬೇಕಾದ್ರೆ ಸಣ್ಣೂರಿನಲ್ಲೇ ಇಟ್ಟಿರ್ರಿ. ಹಾಕಿದ ಮೇಲೆ ಸಣ್ಣೂರಿಗಿನ ಚೂರು ಜಾಸ್ತಿ ಉರಿನ ಜಾಸ್ತಿ ಮಾಡಿ ಆಮೇಲೆ ಚೆನ್ನಾಗಿ ಕರೀರಿ. ಮೇಲಿಂದ ಒಳಗೆ ತನಕ ಚೆನ್ನಾಗಿ ಬೇಯಬೇಕದು. ಆವಾಗ ಚೆನ್ನಾಗಿ ಗರಿ ಗರಿಯಾಗಿ ಬರ್ತವೆ, ರುಚಿನೂ ಇರ್ತವೆ. ಇಲ್ಲ ಎಣ್ಣೆ ಭಾಳ ಕಾದಿತ್ತು ಅಂತಂದರೆ ಮೇಲೆ ಸೀಕ್ಲಾದಂಗೆ ಆಗ್ಬಿಡ್ತಾವೆ. ಅವ್ನು ತಿಂದರೆ ಒಳಗಡೆ ಹಿಟ್ಟಿಟ್ಟು ಹಂಗೆ ಹಸ್ಕ ಬಿಸ್ಕೆ ಇರುತ್ತೆ, ಹೊಟ್ಟೆ ತಡಿಯಲ್ಲ. ಹಂಗಾಗಿ ಪಕೋಡಗಳು ಕಡಲೆ ಹಿಟ್ಟಿಂದ ಯಾವುದೇ ಅಡುಗೆಗಳಾಗ್ಬೋದು ಚೆನ್ನಾಗಿ ಕರಿಬೇಕು. ಆವಾಗ ಹೊಟ್ಟೆ ಕೆಡೋದಿಲ್ಲ. ಯಾಕಂದರೆ ಕಡಲೆ ಹಿಟ್ಟಿಗೆ ಸ್ವಲ್ಪ ಹೊಟ್ಟೆ ಬೇಗ ಇದಾಗ್ಬಿಡುತ್ತೆ, ಅದಕ್ಕೆ ಹೇಳ್ತಿರೋದು. ನೋಡ್ರಿ ಹಿಂಗೆ ಚೆನ್ನಾಗಿ ಕರಿದ್ಮೇಲೆ ನಿಮಗೆ ಭಾಳ ನನಗೆ ಸ್ವಲ್ಪ ಜಾಸ್ತಿ ರೋಸ್ಟ್ ಆಗಿದ್ರೆ ಇಷ್ಟ, ಹಂಗಾಗಿ ಜಾಸ್ತಿ ಕರಿತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಇಲ್ಲ ನಮಗೆ ಸ್ವಲ್ಪ ಮೀಡಿಯಮ್ ಇದ್ದರೆ ಇಷ್ಟನಾದರೆ ಒಂಚೂರು ಗಾಢ ತೆಗೀರಿ ಅಷ್ಟೇ. ಗೊತ್ತಾಯ್ತಾ? ಇಷ್ಟೇ ನೋಡಿರಿ. ಇಷ್ಟು ಮಾಡಿದ್ರಿ ಅಂತಂದರೆ ಮುಗೀತು. ಇಲ್ಲಿಗೆ ರೆಸಿಪಿ ಮುಗೀತು. ಗರಿ ಗರಿಯಾದ ಬಿಸಿ ಬಿಸಿಯಾದ ಪಕೋಡ, ಈರುಳ್ಳಿ ಪಕೋಡ ರೆಡಿ ಆದವು ಅಂತಲೇ ಅರ್ಥ. ಗೊತ್ತಾಯ್ತಾ? ಇದನ್ನೇನು ಹಿಟ್ಟು ಕಲಸಿ ಒಂದು ಅರ್ಧ ಗಂಟೆ ಬಿಡಬೇಕು ಏನೂ ಇಲ್ಲ. ಹಿಟ್ಟು ಕಲಸಿ ಆ ಕೂಡಲೇ ಎಣ್ಣೆ ಕೆಳಗೆ ಬಿಡ್ಬೋದು. ಏನೂ ತೊಂದರೆ ಇಲ್ಲ, ಚೆನ್ನಾಗಿ ಬರ್ತವೆ. ಅಷ್ಟೇ, ಇನ್ನೇನಿಲ್ಲ. ಇನ್ನೇನಾರ ಸುಮ್ಮನೆ ಹಿಂಗೆ ನಾನು ಆ ಕ್ಲಾಸಕ್ಕೆ ಮಾತಾಡ್ತೀನಿ ಅಂತ ಏನಾರ ನಿಮ್ಗೆ ಯಾರು ಪುರ್ಸೊತ್ತು ಇದ್ದರೆ ಕೇಳ್ರಿ. ಇಲ್ಲಿದ್ರೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣಂತೆ ಅಷ್ಟೇ. ಹೊರಡ್ರಿ, ಯಾಕಂದರೆ ಕೆಲಸ ಬಗ್ಸ ಇರ್ತಾವಲ್ಲ ಮತ್ತೆ ಅದಕ್ಕೆ. ಏನೋ ಹೇಳ್ಬೇಕು ಏನು ಹೇಳ್ಬೇಕು ಅಂದ್ಕೊಂಡ್ರೆ ಇವಾಗಂತೂ ಮೂಡ್ಲು ಗಾಳಿ ಬೀಸ್ತೈತೆ ನೋಡಿರಿ. ಮೊನ್ನೆ ಮೂಡ್ಲು ಗಾಳಿ ಶುರುವಾಯ್ತು. ಈ ಶೀತನೂ ಅಷ್ಟೇ ವಿಪರೀತ ಶೀತ ಇರುತ್ತೆ. ಇನ್ನು ಒಣ ಚರ್ಮದವರಂತೂ ನಮ್ಮಂಥರಂತೂ ಹೆಂಗಾಗ್ತೀವಿ ಅಂತಂದರೆ ಈ ಮೂಡ್ಲು ಗಾಳಿ ಮುಗಿಯೋಷ್ಟೊತ್ತಿಗೆ ಯಪ್ಪಾ ಫುಲ್ಲು ಹಿಂಡಿಗಳಂತೂ ನಾಯಿ ಬಾಯಿ ತೆರೆದಂಗೆ ಬಾಯಿ ತೆರ್ಕೊಂಡಿರ್ತವೆ. ಅವು ಏನು ಸೊಳ್ಳೆ ಕಡ್ದಾಗ ಒಂದ್ಸರಿ ಕೆರ್ಕಣಕ್ಕೆ ಅಸಹ ಅನ್ಸುತ್ತೆ ಅಷ್ಟೇ. ಬಿಟ್ಟರೆ ಒಂದು ರಗ್ ಹೊಚ್ಕೊಳಂಗಿಲ್ಲ, ಒಂದು ಬೆಡ್ಶೀಟ್ ಹೊಚ್ಕೊಳಂಗಿಲ್ಲ. ಹಂಗೆ ಪರ 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 ಕೆರೆಂಚ್ ತಗೊಂಡು ಕೆರೆದಂಗೆ ಆಗ್ತಿರುತ್ತೆ ಕಾಲು ಅಲ್ವಾ? ಹಂಗಾಗ್ತಿರ್ತು. ಇನ್ನೂ ಎಲ್ಲಾರ ಅಯ್ಯಪ್ಪ ಎಲ್ಲಾರ ಬರೀ ಸೋಪ್ ಹಚ್ಕೊಂಡು ಮೈ ತೊಳ್ಕೊಂಡು ಹೊರಗೆ ಬಂದ್ವಿ ಅಂತಂದ್ರೆ ಹಿಮಾಲಯ ಪರ್ವತ ನೋಡ್ದಂಗೆ ಆಗುತ್ತೆ. ಹಂಗೆ ಬೂಸ್ತಿರ್ದಿರುತ್ತೆ. ಒಳ್ಳೆ ಅಕ್ಕಿ ಹಿಟ್ನಾಗ ಉಳ್ಳಾಡಿ ಎದ್ದು ಬಂದಂಗೆ ಆಗಿರುತ್ತೆ. ಏನಾರ ಈ ವ್ಯಾಸ್ಲೆಣ್ಣೆ, ಬಾಡಿ ಲೋಷನ್ ಇವೆಲ್ಲ ಹಚ್ಕೊಂಡ್ರೆ ಒಂಚೂರು ಪರವಾಗಿಲ್ಲ. ಏನಪ್ಪ ಅಂದರೆ ಇಂಥ ಟೈಮ್ನಾಗ ನಾವೇನು ಒಂದು ಈ ಸೀಸನ್ ಮುಗಿಯೋ ಅಷ್ಟೊತ್ತಿಗೆಲ್ಲ ಒಂದು ಡ್ರಮ್ಮು ವ್ಯಾಸ್ಲೆಣ್ಣೆ 3 ಕೊಡ್ಕೊಂಡು ಬಾಡಿ ಲೋಷನ್ ಖರ್ಚಾಗುತ್ತೆ, ಹಂಗಾಗುತ್ತೆ. ಆದರೆ ನಾವು ಏನೇ ಮೇಗಳಿಂದ ಏನೇ ನಾವು ಗಿಲಾವ್ ಮಾಡಿದ್ರೂ ಒಳಗಡೆಯಿಂದ ನಾವು ಏನಾದರೂ ಕೊಡಬೇಕಾಗುತ್ತೆ ಅದಕ್ಕೆ. ಅಂದರೆ ಈ ಟೈಮಲ್ಲಿ ಸ್ವಲ್ಪ ಶೇಂಗಾ, ಎಳ್ಳು ಈ ಥರದವನ್ನ ಬಳಕೆ ಮಾಡಬೇಕು ಅಂತ ಹೇಳ್ತಾರೆ. ಒಳ್ಳೆಯದು ಇದಕ್ಕೆ ಅಂತೇಳಿ ಅಂತ. ಹಂಗಾಗಿ ಆ ರೆಸಿಪಿಗಳ್ನು ಕೂಡ ಶೇಂಗಾ ಹೋಳಿಗೆ, ಎಳ್ಳಿನ ಉಂಡೆ ಅವೆಲ್ಲ ಮಾಡಿದ್ದೀನಿ. ಅವನ್ನ ಈ ವಿಡಿಯೋ ಕೆಳಗಡೆ ಅಂಟಿಸ್ತಿರ್ತೀನಿ. ತೀರಾ ಪುರ್ಸೊತ್ತಿತ್ತು ಅಂದ್ರೆ ನೋಡಿ ಮಾಡ್ಕೊಂಡು ತಿನ್ನಿರಿ. ಕೆಲವ್ರಿಗೆ ಶೀತದಾಗ ಬರಲ್ಲ ಅವು. ಯಾಕಂದರೆ ಕೆಲವ್ರಿಗೆ ಎಳ್ಳು, ಶೇಂಗಾ ತಿಂದರೆ ಬರೋದಿಲ್ಲ. ಆದರೆ ಸಾಮಾನ್ಯ ಇಂಥ ಶೀತದ ಕಾಲದಲ್ಲೇ ಅವನ್ನ ತಿನ್ನಬೇಕು ಅಂತ ಹೇಳ್ತಾರೆ. ಯಾಕಂದರೆ ಚರ್ಮ ಎಲ್ಲ ಒಣಗಿರುತ್ತಲ್ಲ, ಹಂಗಾಗಿ ಒಂಚೂರು ತಿನ್ನಬೇಕು ಅಂತೇಳಿ ತಿನ್ನೋದ್ರಿಂದ ನಾವೇನೇ ಇವೆಲ್ಲ ಹಚ್ಕೊಂಡ್ರು ಒಳಗಡೆಯಿಂದ ಸ್ವಲ್ಪ ಅವಕ್ಕೆ ಪೋಷಣೆ ಸಿಕ್ತು ಅಂತಂದರೆ ಚರ್ಮ ಚೆನ್ನಾಗಿರುತ್ತೆ ಅಂತೇಳಿ. ಆಯಿತಾ? ಅದಕ್ಕೆ ಹೇಳಿದ್ದು. ಅದೇ ಹೇಳಿದ್ನಲ್ಲ, ಅಯ್ಯೋ ಹೋಗ್ರತ್ ಈಗಂತೂ ಒಣ ಚರ್ಮದವ್ರಿಗಂತೂ ಈ ಮೂಡ್ಲುಗಾಳಿ ಸೂಡ್ರು ಅಂತ ಹೆಂಗೆ ಕರಿತೀವಿ, ಬೇಡ ಇದು. ಅಯ್ಯೋ ಮೈಕೈ ಎಲ್ಲ ಇದಾಗೋಗಿರೋ ತುಟಿಗಳಂತೂ ಸಿಪ್ಪೆ ಮಟ್ಟ ಆಗಿರ್ತವೆ. ಅವನ್ನ ಆರೈಕೆ ಮಾಡಿ ಮಾಡಿ ಸೊಳ್ಳೆ ಬಾಣ್ತನ ಆರೈಕೆ ಮಾಡ್ದಂಗೆ ಆಗುತ್ತೆ. ಸರಿ ಆಯಿತು, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬಾಯ್.